ನಮಸ್ಕಾರ ಮಾರ್ಯಾರೆ. ಇಡೀ ಕರ್ನಾಟಕವನ್ನ ಸುತ್ತಿದ್ದು ರಿಪಬ್ಲಿಕ್ ಕನ್ನಡ. ಸುತ್ತಿ ಸುತ್ತಿ ಕೊನೆಗೆ ನಾವು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಎಂಟ್ರಿ ಅಂತೂ ಕೊಟ್ಟದಂತೂ ಸತ್ಯ. ಎಂಟ್ರಿ ಕೊಟ್ಟ ಆದ್ಮೇಲೆ ಉಂಟಲ್ಲ, ಜನರ ಅಭಿಪ್ರಾಯವನ್ನ ಈಗ ಸಂಗ್ರಹ ಮಾಡ್ಬೇಕಲ್ಲ. ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಅವ್ರು ಎಂತ ಹೇಳ್ತಾರೆ? ಕಾಂಗ್ರೆಸ್ ಬಂದ್ರೆ ಉತ್ತಮ ಅಂತಾರ, ಬಿಜೆಪಿ ಬಂದ್ರೆ ಉತ್ತಮ ಅಂತಾರ, ಯಾವ್ದು ಬಂದ್ರೆ ಚಂದ ಅಂತಾರೆ. ಅವ್ರಿಗುಂಟಲ್ಲ, ಅವ್ರಿಗೊಂದು ರೀತಿಯಲ್ಲಿ ಶಾಂತಿಯುತವಾಗಿರ್ಬೇಕು, ಮತ್ತೆ ಮಂಗಳೂರು ಉಂಟಲ್ಲ ಅದೆಲ್ಲ ಅಭಿವೃದ್ಧಿ ಆಗ್ಬೇಕು, ಸುತ್ತಮುತ್ತ ಹಳ್ಳಿಗಳೆಲ್ಲ ಅಭಿವೃದ್ಧಿ ಆಗ್ಬೇಕು, ಈ ಎಲ್ಲಾ ರೀತಿಯ ತಮ್ಮ ಯಾವ್ಯಾವ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ. ಸೊ ಅದನ್ನ ನಾವು ಜನರ ಬಳಿನೇ, ಅಂದ್ರೆ ಏನು ನಮ್ಮ ದಕ್ಷಿಣ ಕನ್ನಡ ಜನತೆ ಇದಾರಲ್ಲ ಅವ್ರ ಬಳಿಯೇ ಕೇಳುವಲ್ಲ. ಕೇಳಿದಾಗ ಒಬ್ಬೊಬ್ಬರದ್ದು ಒಂದೊಂದು ಉತ್ತರ ಖಂಡಿತವಾಗ್ಲೂ ಬರ್ತದೆ. ಸೊ ಕೇಳೋಕ್ಕೂ ಮುಂಚೆ ಉಂಟಲ್ಲ, ಏನಿದೆ ಈ ಒಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚಿತ್ರಣ ಉಂಟಲ್ಲ, ಆ ಚಿತ್ರಣವನ್ನು ಒಮ್ಮೆ ಎಲ್ಲರೂ ಕೂಡ ನೋಡ್ಕೊಂಡ್ಬರೋಣ ಪಟಾಪಟ್ ಅಂತ. ದಕ್ಷಿಣ ಕನ್ನಡದಲ್ಲಿ ರಂಗೇರಿದ ಲೋಕ ರಣಕಣ. ಕಣದಲ್ಲಿ ಬ್ರಿಜೇಶ್ ಚೌಟ ವರ್ಸಸ್ ಪದ್ಮರಾಜ್. ಕರಾವಳಿಯಲ್ಲಿ ಅಭ್ಯರ್ಥಿಗಳ ಭರ್ಜರಿ ಪ್ರಚಾರ. ಎಸ್, ದಕ್ಷಿಣ ಕನ್ನಡದಲ್ಲಿ ಲೋಕಸಭೆಯ ರಣಕಣ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಬ್ರಿಜೇಶ್ ಚೌಟ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪದ್ಮರಾಜ್ ಕುದ್ರೋಳಿ ನಡುವೆ ಜಿದ್ದಾಜಿದ್ದಿನ ಫೈಟ್ ಶುರುವಾಗಿದೆ. ಈಗಾಗಲೇ ಇಬ್ಬರು ಅಭ್ಯರ್ಥಿಗಳು ಮತ ಬೇಟೆಗೆ ಇಳಿದಿದ್ದಾರೆ. ಹಿಂದುತ್ವದ ನೆಲದಲ್ಲಿ ಬಿಜೆಪಿ ತನ್ನ ಗೆಲುವನ್ನ ಮುಂದುವರಿಸಲು ಸಜ್ಜಾಗಿ ನಿಂತಿದೆ. ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಶತಾಯ ಗತಾಯ ಗೆಲ್ಲಬೇಕು ಅಂತ ಪಣ ತೊಟ್ಟಿದೆ. ಅಭ್ಯರ್ಥಿಗಳ ಬಗ್ಗೆ ಇಲ್ಲಿನ ಮತದಾರರ ಮನದಾಳದ ಮಾತು ಏನು ಅನ್ನೋದನ್ನ ಎಲೆಕ್ಷನ್ ಎಕ್ಸ್ಪ್ರೆಸ್ನಲ್ಲಿ ನೋಡಿ. ನೋಡಿ, ರಿಪಬ್ಲಿಕ್ ಕನ್ನಡ ಮಂಗಳೂರಿಗೆ ಬಂದಂತ ಈ ಒಂದು ಸಂದರ್ಭದಲ್ಲಿ ಕಂಬಳ ನಡೆಯುತ್ತಿರುವಂತಹ ಜಾಗಕ್ಕೆ ನಾವು ಒಂದು ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮವನ್ನು ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಬಂದಿರೋದು. ಇಲ್ಲಿ ಸಾಕಷ್ಟು ಜನರು ಕೂಡ ಸೇರಿದ್ದಾರೆ. ನೋಡಿ, ಎಷ್ಟು ಆಟಗಾರರಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಊರಿನ ಆಟಗಾರರು ಕೂಡ ಇದ್ದಾರೆ. ಬನ್ನಿ, ಸಾಕಷ್ಟು ಜನರು ಕೂಡ ಇಲ್ಲಿ ಸೇರಿದ್ದಾರೆ. ಅವರೆಲ್ಲರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಸರ್ ನಮಸ್ಕಾರ, ಹೇಳಿ ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಾಜೀವ್ ಶೆಟ್ಟಿ, ಎಡ್ತೂರು. ಹೇಳಿ, ಈಗ ಒಂದು ಲೋಕಸಭೆ ಚುನಾವಣೆ ಬರ್ತಾ ಉಂಟು. ಯಾವ ಪಕ್ಷ ಬಂದ್ರೆ ನಿಮಗೆ ಉತ್ತಮ ಆಗ್ತದೆ ಈ ದೇಶದ ಅಭಿವೃದ್ಧಿ? ಇಲ್ಲಿ ಯಾವ ಪಕ್ಷ ಅನ್ನೋದಕ್ಕಿಂತ ಅಭಿವೃದ್ಧಿ ಮಾಡುವ ಪಕ್ಷ ಯಾವುದೇ ಇರಲಿ, ಯಾವ ಪಕ್ಷ ಅಂತ ನಾವು ಹೇಳಲಿಕ್ಕೆ ತಯಾರಿಲ್ಲ. ಇಲ್ಲಿ ನಾವೇನು ಜನರಿಗೆ ನಾವು ಏನು ಹೇಳ್ತೇವೆ ಕೇಳಿದರೆ, ಅಭಿವೃದ್ಧಿ ಮಾಡುವಂಥ ಯಾವುದೇ ಪಕ್ಷ ಬೇಕಾದರೂ ಬರಲಿ. ನಿಮ್ಮ ಪ್ರಕಾರ ಈ ಅಭಿವೃದ್ಧಿ ಮಾಡುವ ಪಕ್ಷ ಅಂದ್ರೆ ಯಾವುದು? ನನ್ನ ಪ್ರಕಾರ ಅಭಿವೃದ್ಧಿ ಮಾಡೋ ಪಕ್ಷ ಅಂತಲ್ಲ. ನಾವು ಕಾಂಗ್ರೆಸ್ ನೋಡಿದ್ದೇವೆ, ಬಿಜೆಪಿ ನೋಡಿದ್ದೇವೆ. ಬಟ್ ಮತದಾರರಿಗೆ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಮಾಡುವಂಥ ಯಾರು ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇಟ್ಟುಕೊಂಡು ಇವತ್ತು ಮತದಾನ ಅನ್ನೋದು ಕೇವಲ ನಾನು ಹೋಗಿ ಮತದಾನ ಮಾಡೋದು ಅಷ್ಟೇ ಅಲ್ಲ. ಈ ದೇಶದ ಭವಿಷ್ಯವನ್ನು ಉಳಿಸ್ಕೊಂಡು ಈ ದೇಶದ ಸಮಗ್ರತೆಗೆ, ಏಕಾಗ್ರತೆಗೆ ಕೆಲಸ ಮಾಡುವವರು ನಮ್ಗೆ ಬೇಕಾಗಿದೆ. ಅಂಥ ಚುನಾವಣೆಯನ್ನು ನಾವು ಎದುರಿಸಬೇಕಾಗಿದೆ. ಇವತ್ತು ನಾವು 100% ಎಜುಕೇಟೆಡ್ ಇದ್ದೀವಿ. ವಿದ್ಯಾ ಇಲ್ಲದವ್ರು ಯಾರಿಲ್ಲ. ಸೊ ಹೆಬ್ಬೆಟ್ಟುಗಳು ಯಾರೂ ಇಲ್ಲ. ಇವತ್ತು ನೀವು ಸಮೀಕ್ಷೆ ಮಾಡಿದ್ರೆ ಒಂದೊಂದು ತಾಲೂಕಲ್ಲಿ 100 ಜನ 80-85 ದಾಟಿದವರು ಇದ್ದಾರೆ. ಅದಕ್ಕಿಂತ ಮಿಕ್ಕವರೆಲ್ಲ ಅವರಿಗೆ ಎಜುಕೇಷನ್ ಇದೆ, ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಇದೆ. ನಾನಿವತ್ತು ಕಂಬಳದಲ್ಲಿ ಇದನ್ನು ಮಾತಾಡ್ತೇನೆ ಯಾಕೆಂತ ಕೇಳಿದರೆ, ಯಾವುದೇ ಪಕ್ಷಕ್ಕೆ ಒಂದು ವಿರೋಧವಾಗಿ, ಯಾವುದೇ ಪಕ್ಷಕ್ಕೆ ಫೇವರ್ ಆಗಿ ನಾನು ಮಾತಾಡ್ತಾ ಇಲ್ಲ. ಸೊ ಅಭಿವೃದ್ಧಿಗೊಳಿಸುವಂಥ ಏನು ಈಗ ಮ್ಯಾನಿಫೆಸ್ಟೋ ಕೊಡ್ತಾರೆ. ಅಲ್ಲ, ಆಯಿತು ಸರ್, ನಾನು ಕೇಳುವಂಥದ್ದು ಇದ್ದಿದ್ರಲ್ಲೇ ಉತ್ತಮ ಯಾವುದು ಅಂತ ನಿಮಗೆ ಅನ್ಸುತ್ತೆ? ಅದನ್ನು ವೈಯಕ್ತಿಕ ಅಭಿಪ್ರಾಯ ನಿಮ್ಮ ಚಾನಲ್ನಲ್ಲಿ ಹೇಳಲಿಕ್ಕೆ ಇಷ್ಟ ಇಲ್ಲ ನನಗೆ. ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಕಾಂಗ್ರೆಸ್ ಗೆಲ್ಬಹುದು. ಪಕ್ಕ. ಓಕೆ, ಥ್ಯಾಂಕ್ ಯು. ಓಕೆ, ನಿಮ್ಮ ಹೆಸರು ಎಂತ? ನಾನು ವಿಜಯಕುಮಾರ್ ಕಂಗಿನ ಮನೆ. ಎಂತ? ವಿಜಯಕುಮಾರ್ ಅವರೇ, ಹೇಳಿ, ವಾ ಪಕ್ಷ ಬತ್ತುಂಡು ಎಡ್ಡೆ ಈ ದೇಶದ ಹಿತದೃಷ್ಟಿಡು ದೇಶದ ನಮ್ಮ ಇಲ್ಲಿ ಪುನಃ 17ನೇ ಕ್ಲಾಸ್ ಕಲ್ಪನೆಗೆಲ್ಲ ರಾಜಕೀಯದನ್ನು ತೆರೆ ಹೊಂದಿತ್ತ. ಕೃಷಿಕನ ಅಕೌಂಟಿಗೆ ನೇರವಾಗಿ ಹಣ ಬರುವಂಥ ಕೆಲಸ ಮಾಡಿದ್ದು ನರೇಂದ್ರ ಮೋದಿ ಅವರು. ಅದರ ಮೊದಲು ಏನಾದರೂ ದುಡ್ಡು ಬಂದರೆ ಅದರ ಪರ್ಸೆಂಟೇಜ್ ಕಟ್ ಆಗ್ತಾ ಇತ್ತು. ಅಧಿಕಾರಿಗೆ ಒಂದಿಷ್ಟು ಮತ್ತು ಇಂಥವ್ರಿಗೆ ಇಂತಿಷ್ಟು ಹೋಗ್ತಿದ್ದು. ಆದ್ರಿಂದ
ಪ್ರತಿಯೊಬ್ಬ ಕೃಷಿಕನಿಗೆ ಬೆನ್ನೆಲುಬಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಆಸೆ ಏನಂತ ಹೇಳಿದ್ರೆ ನಮಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಹಳ್ಳಿ ಹಳ್ಳಿಗೆ ಸ್ವಜಲಧಾರ ಯೋಜನೆಯನ್ನು ಕಂಡವರು, ಸಾವಿರಾರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಅಲ್ಲ ಒಟ್ಟಿನಲ್ಲಿ ಈ ಬಾರಿ ಗೆಲ್ಲೋದುಂಟಾ? 100ಕ್ಕೆ 100 ನರೇಂದ್ರ ಮೋದಿ ಸರ್ಕಾರನೇ ಬರೋದು. ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಲಿಕುಂಟು? ಕರ್ನಾಟಕದಲ್ಲಿ 22 ಸೀಟ್ ಗೆಲ್ಲುತ್ತೆ. ಪಕ್ಕ ಪಕ್ಕ ಗ್ಯಾರಂಟಿ 22 ಸೀಟ್ ಗೆಲ್ಲುತ್ತೆ. ಹೇಗಂತೆ 22 ಸೀಟ್ ಗೆಲ್ಲಿಕುಂಟಂತೆ ಬಿಜೆಪಿ. 15 ಸೀಟ್ ಗೆದ್ದು 15 ಸೀಟ್ ಗೆದ್ದು ತೋರಿಸ್ಲಿ. ಹಾಗಾದ್ರೆ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲಿಕುಂಟು? ಉಳಿದಿದೆಷ್ಟು? ಉಳಿದಷ್ಟು ಎಷ್ಟು? ಉಳಿದದ್ದು 22 ಉಂಟು. ಈಗ ನಮ್ಗೆ ಏನು ಇಲ್ಲ ಅಂತ ಹೇಳ್ತಾರಲ್ಲ, 4 ಸೀಟ್ ಕೊಟ್ಟಿದ್ದೀವಿ. ಇದ್ದಾರೆ ಒಂದು ಸೀಟ್ ಅವ್ರದ್ದು ಇಷ್ಟು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ನಾವೇನ್ ಹೇಳ್ತೀವಿ, ನೀವು ಇಷ್ಟು ಗೆಲ್ತೀರಾ, ಅದಕ್ಕಿಂತ 7 ಮೈನಸ್ ಮಾಡಿದೀವಿ, ನೀವು ಬಿಟ್ಟಿದ್ದು ಸಾಕು ಅಂತ ಹೇಳ್ತಿದ್ವಿ. ಮಿಕ್ಕಿದವರು ಏನ್ ಹೇಳ್ತೀರಿ? ಎಂತ ಹೇಳ್ತೀರಿ? ನಮ್ಮದು 22-26 ಸೀಟ್ ಬಂದಿತ್ತು. ಕರ್ನಾಟಕದಲ್ಲಿ ಆಡಳಿತ ಪಕ್ಷಕ್ಕೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಬಂದೇ ಬರುತ್ತೆ, ಅದು ಎಲ್ಲ ಕಡೆನೂ ಇರುತ್ತೆ. 4 ಸೀಟ್ ಕಾಂಗ್ರೆಸ್ ಗೆಲ್ಲುತ್ತೆ, 2 ಸೀಟ್ JDS ಗೆಲ್ಲುತ್ತೆ. 22 ಬಿಜೆಪಿ ಪಕ್ಕ. ಓಕೆ, ನೀವೇನಂತ? ನಿಮ್ಮ ಹೆಸರು? ನನ್ನ ಹೆಸರು ದಯಾಕರ್ ಅಂತ. ದಯಾಕರ್ ಅವರೇ ಹೇಳಿ, ತುಳುನಾಡಿನಲ್ಲಿ ಕಾವು ಉಂಟು, ಶಕೆ ಉಂಟು ಬಹಳ, ಅದ್ರ ರಾಜಕೀಯ ಶಕೆ ಹೇಗೆ ಅಂತ? ರಾಜಕೀಯ ಬಾರಿ ಜಿದ್ದಾಜಿದ್ದಿ ಇದೆ. ಯಾರಿಗೆ ಜಿದ್ದಾಜಿದ್ದಿ? ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇಲ್ಲಿ ಯಾವಾಗಲೂ. ಸೊ ಇಷ್ಟರ ತನಕ ಬಿಜೆಪಿಯ ಮೇಲುಗೈ ಸಾಧಿಸಿದೆ, ಯಾಕೆಂದ್ರೆ ಹಿಂದುತ್ವದ ಶಕ್ತಿ ಇಲ್ಲಿ ಪ್ರಬಲವಾಗಿದೆ. ಈಗ ನಿಮಗೆ ಬಿಜೆಪಿಯಿಂದ ಯಾರು ಸ್ಪರ್ಧೆ ಮಾಡೋದು, ಕಾಂಗ್ರೆಸ್ ಇಂದ ಯಾರು ಸ್ಪರ್ಧೆ ಮಾಡೋದು ಗೊತ್ತುಂಟಾ? ಹೌದು, ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ, ಹಾಗೂ ಕಾಂಗ್ರೆಸ್ ಇಂದ ಪದ್ಮರಾಜ್. ಹೇಳಿ, ಈಗ ಯಾರಿಗೆ ಜನರು ಒಂದು ಒಲವನ್ನು ತೋರಿಸ್ಲಿಕ್ಕೆ ಉಂಟು ಅಂತ? ಈ ಕರಾವಳಿಯಲ್ಲಿ ಹಿಂದುತ್ವ ಪ್ರಬಲ ಇದೆ, ಸೊ ಬಿಜೆಪಿಗೆ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಬಟ್ ಹೇಳಕ್ಕಾಗಲ್ಲ, ಫೈಟ್ ಇದೆ. ಓವರ್ ಆಲ್ ನೋಡುವಾಗ ಬಿಜೆಪಿ ಗೆಲ್ಲುವ ವಿಶ್ವಾಸ ಇದೆ. ಪಕ್ಕ. ಓ ಅಣ್ಣ ಇಲ್ಲಿ ಬಾರ. ನಿಮ್ಮ ಪ್ರಕಾರ ಈ ಸಲ ಅದ್ರ ಬಹಳ ಪ್ರಮುಖವಾಗಿ ದಕ್ಷಿಣ ಕನ್ನಡದಲ್ಲಿ ಯಾರು ಗೆಲ್ಲಬಹುದು? ನೋಡಿ, ಇಲ್ಲಿ ತುಂಬ ಒಂದು 30 ವರ್ಷದಿಂದ ಇಲ್ಲಿ ಭಾರತೀಯ ಜನತಾ ಪಕ್ಷವೇ ಗೆದ್ದುಕೊಂಡು ಬಂದಿದೆ. ಈ ಬಾರಿ ಬದಲಾವಣೆ ಇದೆ, ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು. ಯಾಕಂತ ಹೇಳಿದರೆ ಇಡೀ ನಮ್ಮ ಸೌತ್ ಕನ್ನಡದಲ್ಲಿ ಆದಂಥ ಒಳ್ಳೆ ವಿಚಾರಗಳನ್ನು, ವಿಜಯ ಬ್ಯಾಂಕನ್ನು ಬರೋಡ ಬ್ಯಾಂಕಿಗೆ ಮರ್ಜಿ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಮಂಗಳೂರು ಅಭಿವೃದ್ಧಿ ಆಗಿದೆಯಾ? ಮಂಗಳೂರು ಏನು ಅಭಿವೃದ್ಧಿ ಆಗಲಿಲ್ಲ. ಈಗ ನಿಮ್ಮ ಪ್ರಕಾರ ಯಾವ ಪಕ್ಷ ಗೆಲ್ಲಬಹುದು ಅಂತ ಅಂತೀರಿ? ಇಲ್ಲಿ ಈ ಬಾರಿ 100ಕ್ಕೆ 100 ಕಾಂಗ್ರೆಸ್ ಗೆಲ್ತದೆ. ಪಕ್ಕ ನೋಡೇ ಬಿಡುವ. ನೋಡಿ. ಎಂತ ನಿಮ್ಮ ಹೆಸರೆಂತ? ಓಕೆ. ನಿಮ್ಮ ಹೆಸರು? ಮಧುಸೂದನ್ ಶೆಟ್ಟಿ. ಮಧುಸೂದನ್ ಅವರೇ ಹೇಳಿ, ನೀವು ಯಾವ ಪಕ್ಷ ಸಪೋರ್ಟ್ ಮಾಡೋದು? ನಮ್ದು ಹಿಂದುತ್ವ ಓನ್ಲಿ ಬಿಜೆಪಿ. ಜೈ ಮೋದಿ. ಯಾಕೆ ಹಿಂದುತ್ವ ಅಂತಕ? ಮೋದಿ ಅಂದಮೇಲೆ ಮೋದಿ. ಅಲ್ಲ, ನನ್ನ ಪ್ರಶ್ನೆ ಇಷ್ಟೇ ಮಾರ, ಹಿಂದುತ್ವ ಯಾಕೆ ಮಾರ? ಹಿಂದುತ್ವ ಬೇಕು. ನಮ್ಮ ನಾವು ಹಿಂದೂಸ್ತಾನದಲ್ಲಿ ಹುಟ್ಟಿದ್ವಿ, ಅದು ಹಿಂದುತ್ವ ಬೇಕು. ಹಾಗೆ ಧರ್ಮದಿಂದ ಈಗ ಎಲ್ಲದಕ್ಕೂ ಮುಕ್ತಿ ಅಂತೀರಾ? ಒಟ್ಟು ಯಾರು ಗೆಲ್ತಾರೆ ಈಗ? ಮೋದಿ ಸರ್ಕಾರ, ಬಿಜೆಪಿ. ನೀವು ಅವರಿಗೆ ಮತ ಹಾಕೋದಾ? ಪಕ್ಕ. ಅಲ್ಲ, ನನ್ನ ಒಂದು ಪ್ರಶ್ನೆ, ಕಾಂಗ್ರೆಸ್ ಯಾಕೆ ಬೇಡ ಅಂತ? ನಮ್ಗೆ ಬೇಡ. ಯಾಕೆ? ಪುಕ್ಸಟ್ಟು ಕೊಟ್ರೆ ನಮ್ಗೆ ಬೇಡ, ನಮ್ಗೆ ದುಡಿದು ತಿನ್ಬೇಕು ಅಷ್ಟೇ. ದುಡಿದು ತಿನ್ಬೇಕಷ್ಟೇ ಅಷ್ಟೇ. ದುಡಿದು ತಿಂದ್ರೆ ಚಲೋ ಅಂತ. ಬಿಟ್ಟಿ ಬಾಗಿ ನಮ್ಗೆ ಬೇಡ. ಹೋಗಪ್ಪ ಹೋಗು. ಇದು ಆಕ್ಚುಲಿ ಚೆನ್ನಾಗಿರೋದು.